ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಮೃತಾಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲಾಗಿ ಅಂದರೆ ಅಡುಗೆ ತಿಂಡಿ ಆ ಥರ ಡಿಶ್ ಏನೂ ಅಲ್ಲ. ಸೊ ಮನೇಲಿ ಚಪಾತಿ ಪೂರಿ ಮಾಡಿರ್ತೀವಿ ಬೆಳಗ್ಗೆ, ಅದು ಸಂಜೆ ತನಕ ಮಿಕ್ಕಿರುತ್ತೆ ಪೂರಿ ಹಿಟ್ಟು ಅಥವಾ ಚಪಾತಿ ಹಿಟ್ಟು, ಮತ್ತು ಅದರಲ್ಲಿ ಚಪಾತಿ ಅಥವಾ ಪೂರಿ ಏನು ಮಾಡೋಕ್ಕೆ ಮನಸ್ಸಿರಲ್ಲ. ಸೊ ಹಂಗಾಗಿ ಅದರಲ್ಲಿ ಈ ಥರ ಒಂದು ಮೈಲ್ಡಾಗಿ ಸ್ವೀಟ್ ಸ್ನ್ಯಾಕ್ ಅಂತ ಹೇಳ್ಬೋದು, ಅದನ್ನು ಮಾಡೋಣ ಅಂತ. ಸೊ ನಿಮಗೂ ಆ ಟಿಪ್ಸ್ ಹೇಳ್ತೀನಿ ಬನ್ನಿ. ಸೊ ಅದು ಬೇಕಾಗಿರೋದೇನೂ ಇಲ್ಲ, ಜಸ್ಟ್ ಒಂದು ಅರ್ಧ ಕಪ್ ಸಕ್ಕರೆ, 1-2 ಸ್ಪೂನ್ ಕೊಬ್ಬರಿ, ಒಂದು 5-6 ಏಲಕ್ಕಿಕಾಯಿ, ಮತ್ತು ಉಳಿದಿರೋ ಅಂಥ ಗೋಧಿ ಹಿಟ್ಟು, ಕಲಸಿರೋ ಹಿಟ್ಟು ಮಿಕ್ಕಿರುತ್ತಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು. ಸೊ ಅದನ್ನು ಈ ರೀತಿ ಪುಟ್ಟಾಗಿ ಪೂರಿಸ್ ಮಾಡ್ಕೊಳ್ಳಿ. ದೊಡ್ಡದಾಗೆ ಮಾಡ್ಬೋದು ಆ್ಯಕ್ಚುಲಿ, ದೊಡ್ಡದಾಗಿ ಒಂದು 4 ಮಿನಿಮಮ್ 4ರಿಂದ 5 ಆಗ್ಬೋದು ಅಷ್ಟೇ. ಬಟ್ ಈ ಪುಟ್ಟಾಗಿ ಮಾಡೋದ್ರಿಂದ ಮಕ್ಳಿಗೆ ಕೊಟ್ಟಾಗ ಅವರು ಕೂಡ ಒಂಥರ ಆಸೆ ಪಟ್ಟು ತಿಂತಾರೆ. ಸೊ ಹಾಗಾಗಿ ಅಷ್ಟೇ. ಫಸ್ಟು ಇವಾಗ ಸಕ್ಕರೆನ, ಏಲಕ್ಕಿ ಮತ್ತು ಕೊಬ್ಬರಿ ಇಷ್ಟನ್ನು ಪೌಡರ್ ಮಾಡ್ಕೊಳ್ಳೋಣ ಸಾಫ್ಟಾಗಿ. ಏನಿಲ್ಲ ನಮ್ಮ ಥರ ಯಾರು ಸ್ವೀಟ್ಸ್ ಎಲ್ಲ ಲೈಕ್ ಮಾಡಲ್ಲ ಅಂಥವ್ರಿಗಿದು ಮೈಲ್ಡ್ ಅನಿಸುತ್ತೆ. ಸೊ ಚಿರೋಟಿ ಎಲ್ಲ ಪ್ರೊಸೀಜರ್ ಜಾಸ್ತಿ ಇರುತ್ತೆ. ಸೊ ಪದ್ರವಾಗಿ ಬರೋದು ಆ ಥರದ್ದೆಲ್ಲ ಸೇಮ್ ಟೇಸ್ಟೇ ಇರುತ್ತೆ, ಏನು ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಇರುತ್ತೆ. ಸೊ ಗೋಧಿ ಹಿಟ್ಟು ಮಿಕ್ಕಿರುತ್ತಲ್ಲ, ಸೊ ಅದರಿಂದ ಮಾಡ್ಕೊಂಡು ತಿನ್ಬೋದು ಅಷ್ಟೇ. ಮತ್ತು ಸೊ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿರಲ್ವಲ್ಲ, ಹಾಗಾಗಿ ಬೇಗನೆ ಮಾಡ್ಬೋದು, ವಿತಿನ್ 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಮತ್ತು ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಅವಾಗ ಹೊತ್ತಿರೋಂಥ ಪೂರಿ ಹಾಕೋಣ. ಮತ್ತು ನನ್ನ ಕ್ಯಾಮರಾ ಹಿಡಿಯೋದು ಇಷ್ಟೇ, ಹಾಗಾಗಿ ಅದು ಅಷ್ಟಲ್ಲೇ ತೋರಿಸ್ತಾಯಿದ್ದೀನಿ. ಮತ್ತು ಎಣ್ಣೆ ಕಾದಿದೆ, ಮತ್ತು ಜಾಸ್ತಿ ಎಣ್ಣೆನೂ ಹಾಕ್ಬಾರ್ದು. ಅದೆಷ್ಟು ಬೇಯುತ್ತೆ, ಯಾವುದೇ ಪದಾರ್ಥ ಆದರೂ ಎಷ್ಟು ಬೇಯುತ್ತೆ, ಅದೆಷ್ಟು ಮುಳುಗುತ್ತೆ ಅಷ್ಟಕ್ಕೆ ಸಾಕು. ಪದೇ ಎಣ್ಣೆ ಕುದಿಸೋದ್ರಿಂದ ಕೂಡ ಅದು ಪಾಯ್ಸನ್ ಆಗಿ ಟರ್ನ್ ಆಗುತ್ತೆ ಅಂತಾರೆ. ಹಾಗಾಗಿ ಅದು ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು. ಮತ್ತು ಇಲ್ಲಿ ನಾನು ಪೂರಿನೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ತಕ್ಷಣವೇ ಎಣ್ಣೆ ಕಾದ್ಬಿಟ್ಟಿದೆ, ತಕ್ಷಣವೇ ಸ್ವಲ್ಪ ತಿರುವಾಕಬೇಕು ಬೇಗ. ಇದಿನ್ನೂ ಸ್ವಲ್ಪ ತೆಳುವಾಗಿ ಹೊತ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಮನೇಲಿ ಮಕ್ಕಳಿದ್ರೆ ಕೊಡಬೇಕು ಅಂದರೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಅಲ್ಲಿ ನೋಡಿ ಗೋಲ್ಡನ್ ಬ್ರೌನ್ ಬರ್ತಾಯಿದ್ದಿಲ್ಲ, ಆ ಥರ ಬಂದರೆ ಸಾಕು. ಇನ್ನೊಂದು ನಿಮಿಷ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದೇನೆಂದರೆ, ಇದು ಎಣ್ಣೆಯಿಂದ ತೆಗೆದ ತಕ್ಷಣವೇ ಹಾಕ್ಬಿಡ್ಬೇಕು ಸಕ್ಕರೆ ಪುಡಿನೆಲ್ಲ. ಹಾಗಾದರೆ ಚೆನ್ನಾಗಿ ಹೀರ್ಕೊಂಡಿರುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಕಿದ್ರೆ ಅದು ಪೌಡ್ರ್ ಥರ ಹಂಗೆ ಸ್ವಲ್ಪ ಉದುರೋಗ್ಬಿಡುತ್ತೆ. ಅದು ಹೀರ್ಕೊಂಡ್ರೆ ಮಾತ್ರ ಚೆಂದ. ಹೀರ್ಕೊಂಡ್ರೆ ಅದೇನನ್ಸುತ್ತೆ ಅಂದರೆ, ಇವಾಗ ನಾವು ಈ ಬಾದಾಮ್ ಪುರಿ ಅದೆಲ್ಲ ಮಾಡಿದಾಗ ಪಾಕದ ಒಳಗಡೆ ಹಾಕ್ತೀವಲ್ಲ, ಅವಾಗ ಹೆಂಗೆ ಅದು ಹೀರ್ಕೊಂಡು ಟೇಸ್ಟ್ ಬರುತ್ತಲ್ಲ, ಹಂಗೆ ಅನಿಸುತ್ತೆ. ನಾವು ಇದೇನು ಪಾಕ ಏನು ಹಾಕಿಲ್ಲ, ಜಸ್ಟ್ ಪುಡಿ ಉದುರಿಸಿದ್ರೆ ಬಿಸಿನಲ್ಲೇ ಪುಡಿ ಉದುರಿಸ್ಬೇಕು, ಹಾಗಷ್ಟೇ. ಇದು ಅದರದ್ದೆಲ್ಲ ರಸ ಇಟ್ಕೊಂಡಿರುತ್ತೆ. ಮತ್ತು ಸುಮ್ಮನೆ ಎಲ್ಲ ಜಾಸ್ತಿ ಟೈಮ್ ವೇಸ್ಟ್ ಮಾಡಿ, ಸ್ವೀಟಿಗಂತೂ ಜಾಸ್ತಿ ಎಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ, ಯಾಕೆಂದರೆ ನನಗೆ ಸ್ವೀಟ್ ಇಷ್ಟ ಇಲ್ಲ. ಹಂಗಾಗಿ ನಾನು ಸ್ವೀಟಿಗಂತೂ ಟೈಮೇ ಕೊಡಲ್ಲ, ಜಸ್ಟ್ ಹಿಂಗೆ. ಬಟ್ ಮಾಡ್ತೀನಿ ಯಾವಾಗಾದರೂ ತಿನ್ನಬೇಕು ಅಂತ ಅನಿಸ್ದಾಗ, ಈ ಥರ ಅಷ್ಟೇ. ಅದಕ್ಕೆ ಅಂತಲೇ ಟೈಮ್ ತೊಗೊಂಡು ಮಾಡೋದು ತೀರ ಕಡಿಮೆ. ಮತ್ತು ನೋಡಿ ಇವಾಗ ಅಷ್ಟು ಗೋಲ್ಡನ್ ಬ್ರೌನ್ ಆಗಿದ್ದರೆ ಸಾಕು. ಆ್ಯಂಡ್ ಒಂದು ತಟ್ಟೆಗೆ ಬೇಗ ಬಿಸಿ ಇದ್ದಾಗಲೇ ಅದನ್ನ ಶಿಫ್ಟ್ ಮಾಡಿಕೊಂಡು ಬೇಗ ಸಕ್ಕರೆ ಪುಡಿನ ಉದುರಿಸ್ಬೇಕು. ಮತ್ತು ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಯಾಕೆ ಅಂದರೆ ನನ್ನ ಮಗ ಬಿಡ್ತಾಯಿಲ್ಲ, ಅಲ್ಲಿ ಕೊಡಮ್ಮ ಅಂತ ಹಿಂಸೆ ಮಾಡ್ತಾವನ. ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ, ಬಟ್ ಇದಕ್ಕೆ ಜಾಸ್ತಿ ಹಾಕಬೇಕು ಸ್ವಲ್ಪ, ಆಗ ಅದು ಪೂರಿ ಹೀರ್ಕೊಳ್ಳುತ್ತೆ. ಇದೇನು ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ನನಗೆ ಗೊತ್ತು. ಏನಂದರೆ ಈ ಹಿಟ್ಟು ಮಿಕ್ಕಿದಾಗ ಅದನ್ನು ವೇಸ್ಟ್ ಮಾಡೋಕ್ಕೆ ತುಂಬ ಹೊಟ್ಟೆ ಹೊಡೆಯುತ್ತೆ. ಹಾಗಾಗಿ ಅದು ಮಿಕ್ಕಿರುತ್ತಲ್ಲ, ಸೊ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಇದನ್ನು ಸುಮ್ಮನೆ ಟ್ರೈ ಮಾಡೋದು ಅಷ್ಟೇ. ಅವಾಗವಾಗ ಮಾಡ್ತಾಯಿರ್ತೀನಿ ಈ ಥರ, ಜಸ್ಟ್ ಸಿಂಪಲಾಗಿ. ಸೊ ಇದು ನೋಡಿ, ಆ್ಯಂಡ್ ಇದು ತುಂಬ ಕ್ರಿಸ್ಪಿಯಾಗೇ ಬಂದಿದೆ.
ಕ್ರಿಸ್ಪಿಯಾಗಿ ಬಂದಿದೆ ಮತ್ತು ನೋಡ್ಬೋದು ನೀವು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿಂದ ಮಾಡಿರೋದು, ಆರೋಗ್ಯಕ್ಕೂ ಆಲ್ಮೋಸ್ಟ್ ಒಳ್ಳೆಯದು. ಮೈದಾ ಹಿಟ್ಟಿಗಿಂತ 80% ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ನೋಡಿ ಕ್ರಿಸ್ಪಿ ಎಷ್ಟು ಚೆನ್ನಾಗಿದೆ ಅಂದರೆ ಮುರಿದ್ರೆ ಪಟ್ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಮ್ಮ ಮಕ್ಕಳೇ ಹೋಗ್ತಾ ಬರ್ತಾ ಕೊಡ್ಬೋದು, ಬಟ್ ಸಕ್ಕರೆ ಜಾಸ್ತಿ ಹಾಕಿರೋದ್ರಿಂದ 1 ರಿಂದ 2 ರಿಂದ 3 ಕೊಡ್ಬೋದಷ್ಟೇ. ಮತ್ತು ನೋಡಿ ಇಷ್ಟು ಸಕ್ಕರೆ ಹಾಕಬೇಕು, ಹಾಗಷ್ಟೇ ಅದು ಟೇಸ್ಟ್ ಅದ್ಭುತವಾಗಿರುತ್ತೆ. ಇದನ್ನ 1 ಬೈಟ್ ಗೋಧಿ ಹಿಟ್ಟಿನ ಚಿರೋಟಿ, 1 ಟೈಪ್ ಆಫ್ ಚಿರೋಟಿ ಅಂತ ಹೇಳ್ಬೋದು ಅಷ್ಟೇ. ಸೊ ನನ್ನ ಮಗನಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಟ್ಟರೆ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಬೇಕು. ಅವ್ನು ಯಾವಾಗಲೂ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾನೆ. ಸೊ ನೋಡೋಣ ಹೆಂಗೈತೆ ಹೇಳಪ್ಪ, ನಿಂತ್ಕೇಳಿ. ಹಾಂ, ಟೇಸ್ಟ್ ಮಾಡು. ಅಮ್ಮನ ನೋಡು, ಹೆಂಗೈತಪ್ಪ? ಸೂಪರ್, ಗುಡ್ ಬಾಯ್. ಸೂಪರ್ ಅಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.